ಗೈಸ್, ಎಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಸೊ ಗೈಸ್, ಇವತ್ತಿನ ರೀಡಿಂಗ್ ಬಂದು ಲವ್ ನೋಟ್ಸ್ ಇರುತ್ತೆ. ಲವ್ ನೋಟ್ಸ್ ಜೊತೆಗೆ ಏಂಜಲ್ಸ್ ಗೈಡೆನ್ಸ್ ಸಹ ಇರುತ್ತೆ. ಈ ಒಂದು ರೀಡಿಂಗ್ ಪ್ರತಿಯೊಬ್ಬರಿಗೂ ಕೂಡ ರೆಸೊನೇಟ್ ಆಗುತ್ತೆ. ನಿಮ್ಮ ಪರ್ಸನನ್ನ ನೆನೆಸ್ಕೊಂಡು ಈ ಒಂದು ರೀಡಿಂಗ್ನ ನೋಡಿಕೊಂಡ್ರೆ ಡೆಫಿನೆಟ್ಲಿ ನಿಮ್ಮೆಲ್ಲರಿಗೂ ರೆಸೊನೇಟ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಕಾನ್ಸೆಪ್ಟ್ ಏನಂತ ಅಂದರೆ, ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾರೆ ಅನ್ನೋದನ್ನ ಇಲ್ಲಿ ಚಿಟ್ಸ್ ಮೂಲಕ ಇಲ್ಲಿ ತಿಳಿಸ್ಕೊಡ್ತೀನಿ. ಮತ್ತು ನಿಮ್ಮ ಸಿಚುಯೇಷನ್ಗೋಸ್ಕರ ಏಂಜಲ್ಸು ಏನು ಗೈಡೆನ್ಸ್ನ ಕೊಡಬೇಕು ಅಂತ ಇದ್ದಾರೆ ಅನ್ನೋದನ್ನ ಏಂಜಲ್ಸ್ ಮುಖಾಂತರ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ, ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಗೈಸ್, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡೋದು ಯಾವುದೇ ಕಾರಣಕ್ಕೂ ಮರಿಬೇಡಿ. ಆ್ಯಂಡ್ ಈ ಒಂದು ರೀಡಿಂಗ್ ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ನೀವು ಯಾವುದೇ ವರ್ಷ ಯಾವುದೇ ತಿಂಗಳು ಫಾರ್ ಫಸ್ಟ್ ಟೈಮ್ ಈ ಒಂದು ರೀಡಿಂಗ್ನ ನೀವು ನೋಡಿದ್ರೆ ಖಂಡಿತ ನಿಮಗೆ ರೆಸೊನೇಟ್ ಆಗುತ್ತೆ. ಆ್ಯಂಡ್ ಪರ್ಸ್ನಲ್ ರೀಡಿಂಗು ಮತ್ತು ಟ್ಯಾರೋ ಕೋರ್ಸ್ನ ತೊಗೊಳ್ಳೋದಕ್ಕೆ ಯಾರಿಗೆ ಇಂಟ್ರೆಸ್ಟೆಡ್ ಇದೆ ಅವರು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಹೇಳ್ತಾ, ಇಲ್ಲಿ ನಾನು 2 ಕ್ರಿಸ್ಟಲ್ಸ್ನ ಕೊಟ್ಟಿದ್ದೀನಿ. ಫಸ್ಟ್ ಕ್ರಿಸ್ಟಲ್ ಬಂದು ರೆಡ್ ಜಾಸ್ಪರ್ ಆ್ಯಂಡ್ ಸೆಕೆಂಡ್ ಕ್ರಿಸ್ಟಲ್ ಬಂದು ಸಾಡ್ ಲೈಟ್. ಯಾವ ಕ್ರಿಸ್ಟಲ್ನ ಯಾರ್ತಿದೆಯೋ ಕ್ರಿಸ್ಟಲ್ನ ಚೂಸ್ ಮಾಡ್ಕೊಳ್ಳಿ. ಐ ಥಿಂಕ್ ಇವಾಗ ನೀವು ಚೂಸ್ ಮಾಡ್ಕೊಂಡಿದ್ದೀರಾ ಅಂದ್ಕೊಳ್ತೀನಿ. ಚೂಸ್ ಮಾಡದೇ ಇರೋರು ವಿಡಿಯೋನ ಪಾಸ್ ಮಾಡಿಯೂ ಸಹ ಚೂಸ್ ಮಾಡ್ಕೊಳ್ಬೋದು ಅಂತ ಹೇಳ್ತಾ, ಸೊ ಎಸ್ ಗೈಸ್, ಇವಾಗ ರೀಡಿಂಗ್ನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ಯಾರೆಲ್ಲ ರೆಡ್ ಜಾಸ್ಪರ್ನ ಚೂಸ್ ಮಾಡ್ಕೊಂಡಿದ್ರ, ಸೊ ಇವಾಗ ನೋಡೋಣ ನಿಮ್ಮ ವ್ಯಕ್ತಿ ನಿಮಗೋಸ್ಕರ ಏನು ಯೋಚನೆ ಮಾಡ್ತಾ ಇದ್ದಾರೆ, ಏನು ಥಿಂಕ್ ಮಾಡ್ತಾ ಇದ್ದಾರೆ, ಪ್ರತಿಯೊಂದು ಮಾಹಿತಿನ ಇಲ್ಲೇ ತಿಳ್ಕೊಳ್ಳೋಣ. ಸೊ ಫಸ್ಟ್ ನಾನು ಮೆಸೇಜಸ್ ಓಪನ್ ಮಾಡಿ ಆಮೇಲೆ ನಾನು ಗೈಡೆನ್ಸ್ನ ಕೊಡ್ತೀನಿ ಅಂತ ಹೇಳ್ಬೋದು. ಸೊ ಎಸ್, ಲೆಟ್ಸ್ ಸ್ಟಾರ್ಟ್. ಸೊ ಎಷ್ಟು ಮೆಸೇಜಸ್ ತೊಗೊಳ್ಬೇಕಂತ ನಂಗೆ ಫೀಲ್ ಆಗುತ್ತೆ ಅಷ್ಟು ಮೆಸೇಜಸ್ ನಾನು ತೊಗೊಳ್ತೀನಿ. ಓಕೆ ಫೈನ್. ಸೊ ಫಸ್ಟ್ ಮೆಸೇಜ್, ಗಾಡ್ ಇಸ್ ಕೀಪಿಂಗ್ ಮೀ ಅಲೈವ್ ಬಟ್ ಯು ಆರ್ ಕೀಪಿಂಗ್ ಮೀ ಇನ್ ಲವ್ ಅಂತ ಬರ್ತಾ ಇದೆ. ಸೊ ದೇವರು ನನಗೆ ಜೀವ ಕೊಟ್ಟಿದ್ದಾರೆ, ಆದರೆ ಆ ಒಂದು ಜೀವಕ್ಕೆ ನನಗೆ ಪ್ರೀತಿನ ನೀನು ನನಗೆ ಕೊಟ್ಟಿದ್ಯಾ ಅಂತ ಕೇಳ್ತಾ ಇದ್ದಾರೆ. ಸೊ ಐ ಥಿಂಕ್ ನಿಮ್ಮ ಪ್ರೀತಿನ ಅವರ ಜೀವನವನ್ನ ಒಂದು ದೇವರಿಗೆ ಹೋಲಿಸ್ತಾ ಇದ್ದಾರೆ. ದೇವರು ನನಗೆ ಜೀವ ಕೊಟ್ಟಿದ್ದಾರೆ, ಒಂದು ಲೈಫ್ ಕೊಟ್ಟಿದ್ದಾರೆ. ಆ ಒಂದು ಲೈಫ್ಗೆ ವರ್ಷ ಇಡೀ ನನ್ನ ಸಾಯೋವರೆಗೂ ಆ ಒಂದು ಜೀವನಕ್ಕೆ ಆ ಒಂದು ಜೀವಕ್ಕೆ ರೂಪ ಕೊಟ್ಟಿರೋದು ನಿನ್ನ ಪ್ರೀತಿ ಅಂತ ಹೇಳ್ತಾ ಇದ್ದಾರೆ. ಸೊ ಐ ಥಿಂಕ್ ದಿಸ್ ಪರ್ಸನ್ ಇಸ್ ಹ್ಯಾವಿಂಗ್ ಅ ಹ್ಯೂಜ್ ರೆಸ್ಪೆಕ್ಟ್ ಟುವರ್ಡ್ಸ್ ಯು ಅಂತ ನಂಗೆ ಕಾಣಿಸ್ತಾ ಇದೆ. ಆ್ಯಂಡ್ ತುಂಬ ಪ್ರೀತಿ ಇದೆ, ತುಂಬಾ ಕೇರ್ ಇದೆ. ಸೊ ಬಟ್ ಆ ಒಂದು ವ್ಯಕ್ತಿ ಎಕ್ಸ್ಪ್ರೆಸಿವ್ ಇಲ್ಲ, ನಾನು ಪ್ರೀತಿ ಮಾಡ್ತಾ ಇದ್ದೀನಿ, ನಾನು ಕೇರ್ ಮಾಡ್ತೀನಿ ಅಂತ ಅವ್ರು ಯಾವತ್ತಿಗೂ ಹೇಳೋದಿಲ್ಲ. ಬಟ್ ದಿಸ್ ಪರ್ಸನ್ is in love ಅಂತ ಹೇಳ್ಬೋದು. ಓಕೆ, ಫಾರ್ ಎವ್ರಿ ಡೇ ಐ ಮಿಸ್ ಯು, ಫಾರ್ ಎವ್ರಿ ಅವರ್ ಐ ನೀಡ್ ಯು, ಫಾರ್ ಎವ್ರಿ ಮಿನಿಟ್ ಐ ಫೀಲ್ ಯು, ಫಾರ್ ಎವ್ರಿ ಸೆಕೆಂಡ್ ಐ ವಾಂಟ್ ಯು ಫಾರ್ ಎವರ್ ಅಂತ ಬರ್ತಾ ಇದೆ. ಸೊ ಪ್ರತಿದಿನ ನಾನು ನನ್ನನ್ನು ತುಂಬಾ ಮಿಸ್ ಮಾಡ್ತೀನಿ, ಪ್ರತಿ ಗಂಟೆ ನಾನು ನನ್ನನ್ನು ಬಯಸ್ತೀನಿ, ಪ್ರತಿ ನಿಮಿಷನೂ ಕೂಡ ನಾನು ನನ್ನನ್ನು ಫೀಲ್ ಮಾಡ್ತೀನಿ, ಪ್ರತಿ ಸೆಕೆಂಡು ಕೂಡ ನಾನು ನಿನ್ನ ಜೊತೆಗಿರಬೇಕು ಅಂತ ನಾನು ಆಶಿಸ್ತೀನಿ ಅಂತ ಬರ್ತಾ ಇದೆ. ಸೊ ಈ ಒಂದು ವ್ಯಕ್ತಿ ಡೆಫಿನೆಟ್ಲಿ ನಿಮ್ಮನ್ನ ತುಂಬ ಮಿಸ್ ಮಾಡ್ತಾರೆ. ತುಂಬಾ ಅನಿಸ್ತಾ ಇರುತ್ತೆ, ನನ್ನ ಜೊತೆಗೆ ನನ್ನ ಜೀವ ಇರೋವರೆಗೂ ನನ್ನ ವ್ಯಕ್ತಿ ಹೀಗೆ ನನ್ನ ಜೊತೆಗಿರ್ಬೇಕಂತ. ಓಕೆ, ಸೊ ನೆಕ್ಸ್ಟ್, ಓನ್ಲಿ ಯು ಕ್ಯಾನ್ ಗಿವ್ ಮೀ ದಟ್ ಫೀಲಿಂಗ್ ಅಂತ ಬರ್ತಾ ಇದೆ. ಸೊ ನನಗೆ ಆ ಒಂದು ಫೀಲಿಂಗ್ಸ್ನ, ಆ ಒಂದು ಪ್ರೀತಿನ ನೀನು ಮಾತ್ರ ಕೊಡೋದಕ್ಕೆ ಸಾಧ್ಯ ಅಂತ ಹೇಳ್ತಾ ಇದ್ದಾರೆ. ಐ ಥಿಂಕ್ ಅವರ ಜೀವನದಲ್ಲಿ ಯಾರಾದರೂ ಅವ್ರನ್ನ ಪ್ರೀತಿ ಮಾಡ್ತಾ ಇದ್ದಾರೆ ಅಂತ ಅಂದರೆ ಅದು ನೀವು ಮಾತ್ರ. ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಯಾವುದು ರಿಯಲ್ ಪ್ರೀತಿ, ಯಾವುದು ಫೇಕ್ ಪ್ರೀತಿ ಅನ್ನೋದೆಲ್ಲನೂ ಕೂಡ ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಸೊ ಹೇಳ್ತಾ ಇದ್ದಾರೆ, ನೀನು ಮಾತ್ರ ಆ ಒಂದು ಫೀಲಿಂಗ್ಸ್ನ, ಎಮೋಷನ್ಸು ನನಗೆ ಕೊಡೋದಕ್ಕೆ ಸಾಧ್ಯ ಅಂತ. ಓಕೆ, ಸೊ ನೆಕ್ಸ್ಟ್,
ಬೀಯಿಂಗ್ ಇನ್ ಲವ್ ವಿತ್ ಯು ಮೇಕ್ಸ್ ಎವ್ರಿ ಮಾರ್ನಿಂಗ್ ವರ್ತ್ ಗೆಟ್ಟಿಂಗ್ ಅಪ್ ಫಾರ್ ಯು ಅಂತ ಬರ್ತಾ ಇದೆ. ಸೊ ಡೆಫಿನೆಟ್ಲಿ ಈ ಒಂದು ಪ್ರೀತಿಗೋಸ್ಕರ ನಿಮ್ಮ ವ್ಯಕ್ತಿ ಪ್ರತಿದಿನ ಎದ್ದೇಳ್ತಾ ಇದ್ದಾರೆ. ನಿಮ್ಮನ್ನ ನೋಡೋದಕ್ಕೋಸ್ಕರ, ನಿಮ್ಮ ಪ್ರೀತಿನ ಪಡ್ಕೊಳ್ಳೋದಕ್ಕೋಸ್ಕರ ಪ್ರತಿ ದಿನಾನೂ ಕೂಡ ಅವರು ಎದ್ದೇಳ್ತಾ ಇದ್ದಾರೆ. ಆ ಒಂದು ಪ್ರತಿದಿನ ನಿನ್ನ ಪ್ರೀತಿ ಏನು ನನಗೆ ಸಿಗುತ್ತಲ್ಲ, ಅದು ನನಗೆ ತುಂಬಾನೇ ಖುಷಿ ಕೊಡುತ್ತೆ. ಆ್ಯಂಡ್ ಆ ಒಂದು ಪ್ರೀತಿಗೆ ಬೆಲೆ ಕಟ್ಟಕ್ಕಾಗೋದಿಲ್ಲ ಅನ್ನೋದು ಇದರ ಅರ್ಥ ಆಗಿದೆ. ಓಕೆ, ಸೊ ನೆಕ್ಸ್ಟ್, ಐ ಆಮ್ ಹ್ಯಾಪಿಯೆಸ್ಟ್ ವೆನ್ ಐ ಆಮ್ ರೈಟ್ ನೆಕ್ಸ್ಟ್ ಯು ಅಂತ ಬರ್ತಾ ಇದೆ. ಸೊ ನಾನು ಖುಷಿಯಾಗಿ ಇರಬೇಕು ಅಂತ ಅಂದರೆ, ನಾನು ಖುಷಿಯಾಗಿ ಇದ್ದೀನಿ ಅಂತ ಅಂದರೆ, ನೀನು ನನ್ನ ಪಕ್ಕದಲ್ಲಿ ಇರಬೇಕು, ನನ್ನ ಜೊತೆಗೆ ನನ್ನ ಜೀವನದಲ್ಲಿ ನೀನು ಇರಬೇಕು, ನನ್ನ ಪಕ್ಕದಲ್ಲಿ ನೀನು ಇರಬೇಕು. ಸೊ ಅವಾಗ ನಾನು ಖುಷಿಯಾಗಿರ್ತೀನಿ ಅಂತ ಬರ್ತಾ ಇದೆ. ಓಕೆ, ಸೊ ನೆಕ್ಸ್ಟ್, ಐ ಆಮ್ ವೆರಿ ಲಕ್ಕಿ ಟು ಕಾಲ್ ಯು ದ್ಯಾಟ್ ಯು ಆರ್ ಮೈನ್ ಅಂತ ಬರ್ತಾ ಇದೆ. ಸೊ ನಾನು ತುಂಬಾ ಅದೃಷ್ಟ ಮಾಡಿರಬೇಕು, ನಿನ್ನಂಥ ವ್ಯಕ್ತಿ ನನ್ನ ಜೀವನದಲ್ಲಿ ಪಡೆಯೋದಕ್ಕೆ, ನಾನು ನಿನ್ನನ್ನು ಪಡೆಯೋದಕ್ಕೆ ನಾನು ತುಂಬಾ ಲಕ್ಕಿ ಮಾಡಿದ್ದೀನಿ, ನಾನು ತುಂಬ ಅದೃಷ್ಟ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ದ ಫೈನಲ್ ಮೆಸೇಜ್, ಯು ಮೇ ಹೋಲ್ಡ್ ಮೈ ಹ್ಯಾಂಡ್ ಫಾರ್ ಎ ವೈಲ್ ಬಟ್ ಯು ಹೋಲ್ಡ್ ಮೈ ಹಾರ್ಟ್ ಫಾರ್ ಎವರ್ ಅಂತ ಬರ್ತಾ ಇದೆ. ಸೊ ನೀನು ನನ್ನ ಹೃದಯವನ್ನು ಕೆಲವೊಂದು ಅಂದರೆ ಪ್ರತಿ ಕ್ಷಣನೂ ಕೂಡ ನೀನು ನನ್ನ ಹೃದಯದಲ್ಲಿ ಆಕ್ಯುಪೈಡ್ ಆಗಿರ್ತೀಯ, ನನ್ನ ಮನಸ್ಸಿನಲ್ಲಿ, ನನ್ನ ಹೃದಯದಲ್ಲಿ ನೀನು ಯಾವಾಗಲೂ ನೀನು ಇರ್ತೀಯ. ಆದರೆ ನೀನು ನನ್ನ ಜೀವನದಲ್ಲಿ ಪ್ರತಿ ಕ್ಷಣನೂ ಹೀಗೆ ಇರಬೇಕು ಅಂತ ನಾನು ಯಾವಾಗಲೂ ಅಂದ್ಕೊಳ್ತಾನೆ ಇರ್ತೀನಿ ಅಂತ ಬರ್ತಾ ಇದೆ. ಸೊ ಅವರ ಕೈನ ನೀವು ಕೆಲವೊಂದು ಗಂಟೆ ಇಟ್ಕೊಳ್ಬೋದು, ಕೆಲವು ನಿಮಿಷ ಇಟ್ಕೊಳ್ಬೋದು, ಆದರೆ ನೀವು ಅವರ ಹೃದಯದಲ್ಲಿ ಶಾಶ್ವತವಾಗಿ ನೆಲೆಸಿರ್ತೀರಾ ಅಂತ ಇಲ್ಲಿ ಬರ್ತಾ ಇದೆ. ಸೊ ಲೆಟ್ಸ್ ಸಿ ಗೈಡೆನ್ಸ್ ಏನು ಬರ್ತಾ ಇದೆ ಏಂಜಲ್ಸಿಂದ ನಿಮ್ಮ ಸಿಚುಯೇಷನ್ಗೆ, ನಿಮ್ಮ ಲೈಫ್ಗೆ, ನಿಮ್ಮ ಸಂಬಂಧಕ್ಕೆ ಅಂತ ನೋಡೋಣ. ಸೊ ವಿತಿನ್ ದ ನೆಕ್ಸ್ಟ್ ಫ್ಯೂ ಮಂತ್ಸ್ ಅಂತ ಬರ್ತಾ ಇದೆ. ಐ ಥಿಂಕ್ ಈ ಒಂದು ಕನೆಕ್ಷನಲ್ಲಿ ನೀವು ತುಂಬಾ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರ, ನನ್ನ ವ್ಯಕ್ತಿ ನನಗೆ ಕಮಿಟ್ಮೆಂಟ್ ಕೊಡಬೇಕು, ಮ್ಯಾರೇಜ್ ಕಮಿಟ್ಮೆಂಟ್ ಕೊಡಬೇಕು, ಅಥವಾ ನನಗೋಸ್ಕರ ಅವ್ರು ಏನಾದರೂ ಆ್ಯಕ್ಷನ್ ತೊಗೊಳ್ಬೇಕು, ರಿಸ್ಕ್ ತೊಗೊಳ್ಬೇಕು, ನನಗೋಸ್ಕರ ಅವ್ರು ಏನಾದರೂ ಒಂದು ಮಾಡಬೇಕು, ನಿಮಗೆ ಆಸೆ ಇದೆ, ಅಥವಾ ನಿಮಗೇನಾದರೂ ಆಸೆ ಇದೆ, ನನ್ನ ವ್ಯಕ್ತಿಗೋಸ್ಕರ ಏನಾದರೂ ಮಾಡಬೇಕು, ಅಥವಾ ಈ ಒಂದು ರಿಲೇಷನ್ಶಿಪ್ನ ಸರಿಪಡಿಸ್ಕೊಳ್ಳೋದಕ್ಕೆ ಏನಾದರೂ ಮಾಡಬೇಕಂತ ಇದೆ ಅಂತ ಅಂದರೆ ಡೆಫಿನೆಟ್ಲಿ ವಿತಿನ್ ದ ನೆಕ್ಸ್ಟ್ ಫ್ಯೂ ಮಂತ್ಸ್ ನೀವು ಅನ್ಕೊಂಡಿದ್ದು ಎಲ್ಲಾನು ಕೂಡ ಸಾಧ್ಯ ಆಗತ್ತೆ ಅಂತ ಬರ್ತಾ ಇದೆ. ಸೊ ಐ ಥಿಂಕ್ ವಿತಿನ್ ದ ನೆಕ್ಸ್ಟ್ ಫ್ಯೂ ಮಂತ್ಸ್ ಅನ್ನೋದಕ್ಕಿಂತ ಐ ಥಿಂಕ್ ನಿಮ್ಮ ಎಲ್ಲ ವೆಲ್ ವಿಶಸ್ಸು ಕೂಡ ಸಂಪೂರ್ಣವಾಗಿ ಮ್ಯಾನಿಫೆಸ್ಟೇಷನ್ ಆಗ್ತಾ ಇದೆ ಅಂತ ಹೇಳ್ಬೋದು. ಸೊ ಮುಂದೆ ಬರುವಂಥ ತಿಂಗಳಲ್ಲಿ ನೀವು ಅನ್ಕೊಂಡಿದ್ದು ಎಲ್ಲಾನು ಕೂಡ ನೆರವೇರುತ್ತೆ ಅಂತ ಹೇಳ್ತಾ, ಗಾಡ್ ಬ್ಲೆಸ್ ಯು ಆ್ಯಂಡ್ ಟೇಕ್ ಕೇರ್ ಗೈಸ್. ಓಕೆ ಗೈಸ್, ಯಾರೆಲ್ಲ ಸಾಟ್ಲೈಟ್ನ ಚೂಸ್ ಮಾಡ್ಕೊಂಡಿದ್ರ, ಸೊ ಇವಾಗ ನೋಡೋಣ ಏಂಜಲ್ಸ್ ಮೆಸೇಜಸ್ ಏನು ಬರುತ್ತೆ, ಮತ್ತು ಹಾಗೆ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ, ಪ್ರತಿಯೊಂದು ಮಾಹಿತಿನ ಇಲ್ಲಿ ತಿಳ್ಕೊಳ್ಳೋಣ. ಸೊ ಲೆಟ್ಸ್ ಬಿಗಿನ್. ಸೊ ಫಸ್ಟು ವಿಲ್ ಗೋ ಫಾರ್ ಅ ಮೆಸೇಜಸ್. ಓಕೆ, ಸೊ ಎಸ್, ನನಗೆ ಎಷ್ಟು ಮೆಸೇಜಸ್ ತೊಗೊಳ್ಬೇಕಂತ ಫೀಲ್ ಆಗುತ್ತೆ ಅಷ್ಟು ನಾನು ತೊಗೊಳ್ತೀನಿ. ಓಕೆ 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 ಗೈಸ್, ಸೊ ಲೆಟ್ಸ್ ಸಿ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ ಅಂತ. ಸೊ ಫಸ್ಟ್ ಮೆಸೇಜ್, ಐ ಕಾಂಟ್ ವೇಟ್ ಟು ಸ್ಪೆಂಡ್ ದ ರೆಸ್ಟ್ ಆಫ್ ಮೈ ಲೈಫ್ ವಿತ್ ಯು ಅಂತ ಬರ್ತಾ ಇದೆ. ಡೆಫಿನೆಟ್ಲಿ ನಿಮ್ಮ ವ್ಯಕ್ತಿ ತುಂಬ ಕಾತುರದಿಂದ ವೆಯ್ಟ್ ಮಾಡ್ತಾ ಇದ್ದಾರೆ ನಿಮ್ಮ ಜೊತೆಗೆ, ಯಾವಾಗ ಜೀವನವನ್ನು ಕಳಿತೀನಿ, ಯಾವಾಗ ನಾನು ಜೀವನವನ್ನು ನಿಮ್ಮ ಜೊತೆಗೆ ಟೈಮ್ ಸ್ಪೆಂಡ್ ಮಾಡ್ತೀನಿ, ಯಾವಾಗ ನಿಮ್ಮ ಜೊತೆಗೆ ನಾನು ಫ್ಯೂಚರಲ್ಲಿ ಒಟ್ಟಿಗೆ ಯಾವಾಗ ಖುಷಿಯಿಂದ ಜೀವನ ಮಾಡ್ತೀವೋ, ಯಾವಾಗ ನಾವಿಬ್ಬರು ಮದುವೆ ಆಗ್ತೀವೋ. ಐ ಥಿಂಕ್ ದಿಸ್ ಪರ್ಸನ್ ಇಸ್ ಡ್ರೀಮಿಂಗ್ ಅಂತ ನಂಗೆ ಕಾಣಿಸ್ತಾ ಇದೆ. ಸೊ ಈ ಒಂದು ವ್ಯಕ್ತಿ ತುಂಬ ವೆಯ್ಟ್ ಮಾಡ್ತಾ ಇದ್ದಾರೆ, ತುಂಬ ಲಾಂಗ್ ಟೈಮಿಂದ ವೆಯ್ಟ್ ಮಾಡ್ತಾ ಇದ್ದಾರೆ ನಿಮಗೋಸ್ಕರ. ಈ ಒಂದು ವ್ಯಕ್ತಿ ಜೀವನವನ್ನು ಕಳೆಯೋದಕ್ಕೆ, ನಿಮ್ಮೊಟ್ಟಿಗೆ ಯಾವಾಗಲೂ ಕೂಡ ಖುಷಿಯಾಗಿ ಜೀವನವನ್ನು ನಡೆಸೋದಕ್ಕೆ ದಿಸ್ ಪರ್ಸನ್ ಇಸ್ ವೇಟಿಂಗ್ ಅಂತ ಬರ್ತಾ ಇದೆ. ಸೊ ಐ ಥಿಂಕ್ ದಿಸ್ ಪರ್ಸನ್ ಇಸ್ ವೇಟಿಂಗ್ ಫಾರ್ ಯು. ಓಕೆ, ಸೊ ನೆಕ್ಸ್ಟ್,
ಐ ಡೋಂಟ್ ನೋ ವೇರ್ ಮೈ ಲೈಫ್ ಇಸ್ ಗೋಯಿಂಗ್ ಬಟ್ ಐ ಹೋಪ್ ಐ ಗೆಟ್ ದೇರ್ ವಿತ್ ಯು ಅಂತ ಬರ್ತಾ ಇದೆ. ಸೊ ನನಗೆ ಗೊತ್ತಿಲ್ಲ ನನ್ನ ಜೀವನ ಹೇಗೆ ಹೋಗ್ತಾ ಇದೆ ಅಂತ, ಆದರೆ ನನಗೆ ಭರವಸೆ ಇದೆ, ನನಗೆ ನಂಬಿಕೆ ಇದೆ ನನ್ನ ಜೀವನದಲ್ಲಿ ನೀನು ಇರ್ತೀಯ ಅಂತ. ಐ ಥಿಂಕ್ ಅವ್ರಿಗೆ ಗೊತ್ತಿಲ್ಲ ಅವರ ಜೀವನ ಯಾವ ಥರ ಹೋಗ್ತಾ ಇದೆ, ಯಾವ ದಿಕ್ಕಲ್ಲಿ ಹೋಗ್ತಾ ಇದೆ, ಹೇಗೆ ಹೋಗ್ತಾ ಇದೆ ಅಂತ. ಯಾಕಂತಂದ್ರೆ ಅವ್ರಿಗೆ ಲೈಫಲ್ಲಿ ತುಂಬಾ ಪ್ರಾಬ್ಲಮ್ಸ್ ಇರ್ಬೋದು, ಅಬ್ಸ್ಟಾಕಲ್ಸ್ ಇರ್ಬೋದು, ಸ್ಟ್ರಗಲಿಂಗ್ ಇರ್ಬೋದು. ಬಟ್ ಈ ಒಂದು ವ್ಯಕ್ತಿಗೆ ನಂಬಿಕೆ ಇದೆ, ಭರವಸೆ ಇದೆ ದಟ್ ಯು ಆಲ್ವೇಸ್ ಬಿ ದೇರ್ ಟು ದೆಮ್ ಅಂತ. ಸೊ ನೀವು ಯಾವಾಗಲೂ ಅವರ ಜೀವನದಲ್ಲಿ ಇರ್ತೀರಾ, ಯಾರು ಇರಲಿ ಬಿಡಲಿ ಅವರ ಜೀವನದಲ್ಲಿ ನೀವಂತೂ ಇರ್ತೀರಾ ಅನ್ನೋದು ಅವ್ರಿಗೆ ಖಾತ್ರಿ ಆಗಿದೆ. ಸೊ ಅದನ್ನು ಇಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದಾರೆ. ಓಕೆ, ಸೊ ನೆಕ್ಸ್ಟ್, meeting you was the best thing that ever happened to me in my life and I am forever thankful to the universe for that ಅಂತ ಬರ್ತಾ ಇದೆ. ಸೊ ನಿಮ್ಮನ್ನ ಭೇಟಿ ಮಾಡಿದಂತಹ ಒಂದು ಕ್ಷಣ ಏನಿದೆ ಅದು ನನ್ನ ಜೀವನದಲ್ಲಿ ತುಂಬಾನೇ ಅದ್ಭುತವಾದಂಥ ದಿನ. ಯಾಕೆಂತಂದ್ರೆ ನಾನು ನಿಮ್ಮನ್ನ ಮೀಟೇ ಮಾಡಿಲ್ಲ, ನಿಮ್ಮನ್ನ ನಾನು ಭೇಟಿ ಮಾಡಿರಲಿಲ್ಲ ಅಂದಿದ್ರೆ ಡೆಫಿನೆಟ್ಲಿ ನೀವು ನನಗೆ ಸಿಗ್ತಾ ಇರಲಿಲ್ಲ. ಆವತ್ತಿನ ದಿನ ನಾನು ನಿನ್ನ ಭೇಟಿ ಮಾಡಿದ್ದೀನಿ, ಅದು ನನ್ನ ಒಂದು ಸುಂದರವಾದಂಥ ಕ್ಷಣ ಆಗಿದೆ. ಆ ಒಂದು ಕ್ಷಣಕ್ಕೆ ನಾನು ಯಾವಾಗಲೂ ಕೂಡ ಇಡೀ ಬ್ರಹ್ಮಾಂಡಕ್ಕೆ ಥ್ಯಾಂಕ್ ಯುನ ಅರ್ಪಿಸ್ತಾನೆ ಇರ್ತೀನಿ. ಯಾಕಂತಂದರೆ ಅವತ್ತು ನಾನು ನಿನ್ನ ಭೇಟಿ ಮಾಡಿಲ್ಲ ಅಂದಿದ್ರೆ ನಾನು ನಿನ್ನ ಜೊತೆಗೆ ಜೀವನದಲ್ಲಿ ಭೇಟಿ ಮಾಡ್ತಾನೆ ಇರಲಿಲ್ಲ ಅಂತ. ಓಕೆ, ಸೊ ನೆಕ್ಸ್ಟ್, ಯು ಆರ್ ಮೈ ಟ್ರೂ ಲವ್, ಮೈ ಸೋಲ್ ಮೇಟ್, ಮೈ ಎವ್ರಿಥಿಂಗ್ ಅಂತ ಬರ್ತಾ ಇದೆ. ಸೊ ನೀನೇ ನನ್ನ ನಿಜವಾದ ಪ್ರೀತಿ, ನೀನು ನನ್ನ ಸೋಲ್ ಮೇಟ್, ಯು ಆರ್ ಮೈ ಎವ್ರಿಥಿಂಗ್ ಅಂತ ಬರ್ತಾ ಇದೆ. ಸೊ ಅವರ ಜೀವನದಲ್ಲಿ ನೀವು ಎಲ್ಲನೂ ಆಗಿದ್ದೀರಾ, ಅವರ ಸರ್ವಸ್ವ ನೀವಾಗಿದ್ದೀರಾ, ಅವರ ಜೀವನ ನೀವಾಗಿದ್ದೀರಾ, ಅವರ ಜೀವ ನೀವಾಗಿದ್ದೀರಾ. ಆ್ಯಂಡ್ ಪ್ರತಿ ಕ್ಷಣನೂ ಕೂಡ ಅವ್ರು ಯಾವಾಗಲೂ ಅಂದ್ಕೊಳ್ತಾ ಇರ್ತಾರೆ ಇವರು ನನ್ನ ನಿಜವಾದ ಪ್ರೇಮಿ ಅಂತ. ಓಕೆ, ಐ ಆಮ್ ವೇರಿಂಗ್ ದ ಸ್ಮೈಲ್ ಯು ಗೇವ್ ಮಿ ಅಂತ ಬರ್ತಾ ಇದೆ. ಸೊ ನಾನು ಯಾವಾಗಲೂ ಕೂಡ ನಗ್ತಾನೆ ಇದ್ದೀನಿ, ಯಾಕಂತಂದ್ರೆ ಆ ಒಂದು ನಗುಗೆ ಕಾರಣ ನೀನಾಗಿದೆಯಾ, ನೀನು ನನಗೆ ಆ ಒಂದು ನಗುನ ಕೊಟ್ಟಿದ್ಯಾ, ಅದಕ್ಕೆ ನಾನು ಯಾವಾಗಲೂ ಕೂಡ ನಗ್ತಾ ಇರ್ತೀನಿ ಅಂತ ಬರ್ತಾ ಇದೆ. ಸೊ ದಿಸ್ ಪರ್ಸನ್ ಇಸ್ ಆಲ್ವೇಸ್ ಬಿ ಸ್ಮೈಲಿಂಗ್, ಆಲ್ವೇಸ್ ಬಿ ಹ್ಯಾಪಿ, ಬಿಕಾಸ್ ಆ ಒಂದು ಪ್ರೀತಿ, ಆ ಒಂದು ಸಂತೋಷ ಅವರ ಜೀವನದಲ್ಲಿ ಇರೋದಕ್ಕೆ ಅವರು ಖುಷಿಯಾಗಿದ್ದಾರೆ. ಸೊ ಯು ಆರ್ ಮೈ ಫೇವ್ರೇಟ್ ಹ್ಯೂಮನ್ ಬರ್ತಾ ಇದೆ. ಸೊ ಡೆಫಿನೆಟ್ಲಿ ಅವರ ಜೀವನದಲ್ಲಿ ಯಾರಾದರೂ ಪ್ರೀತಿ ಮಾಡುವಂಥ ವ್ಯಕ್ತಿ ಇದ್ದಾರೆ, ಫೇವ್ರೆಟ್ ಆದಂಥ ವ್ಯಕ್ತಿ ಇದ್ದಾರೆ ಅಂದರೆ ಅದು ನೀವು ಮಾತ್ರ. ಸೊ ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ, ನೀನು ನನ್ನ ಫೇವ್ರೆಟ್ ವ್ಯಕ್ತಿ ಅಂತ. ಓಕೆ, ಸೊ ನೆಕ್ಸ್ಟ್ ಮೆಸೇಜ್, ಯು ಆರ್ ದ ಪಾರ್ಟ್ ಆಫ್ ಮೀ ಆಲ್ವೇಸ್ ನೀಡ್ ಅಂತ ಇದೆ. ಸೊ ದಿಸ್ ಪರ್ಸನ್ ಇಸ್ ಥಿಂಕಿಂಗ್ ನೀವು ನನ್ನ ಜೀವನದ ಭಾಗ, ಆ ಒಂದು ಭಾಗ ನನ್ನ ಜೀವನದಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಅಂತ ಬರ್ತಾ ಇದೆ. ಸೊ ಯು ಆರ್ ದ ಪಾರ್ಟ್ ಆಫ್ ಮೀ ಐ ಆಲ್ವೇಸ್ ನೀಡ್. ಸೊ ಆ ಒಂದು ಅರ್ಧ ಭಾಗ ನನ್ನ ಜೀವನದಲ್ಲಿ ಯಾವಾಗಲೂ ಇರಬೇಕು ಅಂತ ನಾನು ಆಶಿಸ್ತೀನಿ ಅಂತ ಬರ್ತಾ ಇದೆ. ಸೊ ನೋಡೋಣ ಏಂಜಲ್ಸು ಏನು ಗೈಡೆನ್ಸ್ನ ಕೊಡಬೇಕು ಅಂತ ಇದ್ದಾರೆ ನಿಮ್ಮ ಸಂಬಂಧಕ್ಕೆ, ನಿಮ್ಮ ಸಿಚುವೇಶನ್ಗೆ, ನಿಮ್ಮ ಲೈಫ್ಗೆ ಅಂತ. ಸೊ ಲೆಟ್ಸ್ ಸಿ. Okay, let me take this message. ನೋ ಅಂತ ಬರ್ತಾ ಇದೆ. ಐ ವಿಲ್ ಟೇಕ್ ಒನ್ ಮೋರ್ ಮೆಸೇಜ್, ಏನಕ್ಕೆ ನೋ ಅಂತ ಬರ್ತಾ ಇದೆ ಅಂತ, ವಾಟ್ ಇಸ್ ದ ರೀಸನ್ ಅನ್ನೋದು ನನಗೆ ಗೊತ್ತಾಗಬೇಕಾಗಿದೆ. ಸೊ ಲೆಟ್ಸ್ ಸಿ. ಸೊ ಓಕೆ, ರ್ಯಾಂಡಮ್ ಆಗಿ ನಾನೇ ಪಿಕ್ ಮಾಡ್ತೀನಿ ಕಾರ್ಡು. ಓಕೆ, ಸೊ ಲೆಟ್ಸ್ ಸಿ. ಹೆಲ್ಪ್ಫುಲ್ ಪೀಪಲ್ ಅಂತ ಬರ್ತಾ ಇದೆ. ಸೊ ಐ ಥಿಂಕ್ ಯಾರೆಲ್ಲ ಸೆಕೆಂಡ್ ಪೈಲ್ನ ಚೂಸ್ ಮಾಡ್ಕೊಂಡಿದ್ರ ಗೈಸ್, ಇಲ್ಲಿ ತುಂಬ ಜನ ನೋ ಕಾಂಟ್ಯಾಕ್ಟಲ್ಲಿ ಇರ್ಬೋದು, ಸಪ್ರೇಷನಲ್ಲಿ ಇರ್ಬೋದು, ರೀಕನ್ಸಿಲೇಷನ್ ಆಗಬೇಕಂತ ನಿಮಗೆ ತುಂಬಾ ಆಸೆ ಇದೆ. ಇನ್ ದ ಸೇಮ್ ವೇ ನಿಮ್ಮ ವ್ಯಕ್ತಿಗೂ ಕೂಡ ಅಷ್ಟೇ ಪಾಸಿಟಿವಿಟಿಯಿಂದ ನಿಮ್ಮ ಬಗ್ಗೆ ಯೋಚಿಸ್ತಾ ಇರ್ಬೋದು. ಅದೇ ರೀತಿ ಏಂಜಲ್ಸು ನಿಮಗೆ ಗೈಡೆನ್ಸ್ ಕೊಡ್ತಾ ಇದ್ದಾರೆ. ಐ ಥಿಂಕ್ ಈ ಒಂದು ಕನೆಕ್ಷನ್ಗೆ, ನೀವೊಂದು ಸಂಬಂಧಕ್ಕೆ ನೀವೇನಾದರೂ ಆ್ಯಕ್ಷನ್ ತೊಗೊಳ್ಬೇಕು ಅಥವಾ ಏನಾದರೂ ಒಂದು ಮಾಡಬೇಕು, ನನ್ನ ವ್ಯಕ್ತಿನ, ನನ್ನ ಒಂದು ಸಂಬಂಧನ ಉಳಿಸ್ಕೊಳ್ಬೇಕಂತ ನಿಮಗೆ ಅಷ್ಟೊಂದು ಕೇರ್ ಇದೆ, ಅಷ್ಟೊಂದು ಪ್ರೀತಿ ಇದೆ ಅಂತ ಅಂದರೆ ಡೆಫಿನೆಟ್ಲಿ ನಿಮ್ಮ ಸುತ್ತಮುತ್ತ ನಿಮಗೆ ಕೆಲವೊಂದು ವ್ಯಕ್ತಿಗಳು ಇದ್ದಾರೆ ಸಹಾಯ ಮಾಡೋದಕ್ಕೆ ಅಂತ. ಸೊ ಅವರ ಹೆಲ್ಪ್ನ ತಗೊಂಡು, ಅವರ ಸಹಾಯವನ್ನು ನೀವು ಪಡ್ಕೊಂಡು ನಿಮ್ಮ ಕನೆಕ್ಷನ್ಗೆ ಆ್ಯಕ್ಷನ್ನ ತಗೊಳ್ಬೋದು. ಐ ಥಿಂಕ್ ದಿಸ್ ಇಸ್ ದ ರೈಟ್ ಟೈಮ್ ಟು ಟೇಕ್ ಎನ್ ಆ್ಯಕ್ಷನ್ ಟುವರ್ಡ್ಸ್ ದಿಸ್ ಪರ್ಸನ್ ಅಥವಾ ದಿಸ್ ಕನೆಕ್ಷನ್ ಅಂತ ನಂಗೆ ಕಾಣಿಸ್ತಾ ಇದೆ. ಬಟ್ ನೋ ಅಂತ ಬರ್ತಾ ಇದೆ. ನೋ ಇನ್ ದ ಸೆನ್ಸ್ ನೀವೇ ಹೋಗಿ ಅವರ
ಅವ್ರನ್ನ ನೀವು ಅಪ್ರೋಚ್ ಮಾಡೋದಕ್ಕಿಂತ ಇಂಡೈರೆಕ್ಟ್ ಆಗಿ ಅವ್ರದ್ದು ಯಾವ್ದಾದ್ರು ಒಂದು ನಿಮಗೆ ಗೊತ್ತಿರೋಂಥ ವ್ಯಕ್ತಿ ಜೊತೆನೋ ಅಥವಾ ಅವ್ರಿಗೆ ಗೊತ್ತಿರೋಂಥ ರ್ಯಾಂಡಮ್ ಫ್ರೆಂಡ್ಸ್ ಮುಖಾಂತರ ನೀವು ಸಹಾಯವನ್ನ ಪಡ್ಕೊಂಡು ನೀವು ಈ ಒಂದು ಕನೆಕ್ಷನ್ ಮೇಲೆ ವರ್ಕ್ ಮಾಡಿದ್ದೆ ಆದರೆ ಡೆಫಿನೆಟ್ಲಿ ಒಂದು ಪಾಸಿಟಿವ್ ಆದಂಥ ರಿಸಲ್ಟ್ಸ್ ಕಾಣಿಸುತ್ತೆ ಅಂತ ಹೇಳ್ಬೋದು. ಸೊ ತುಂಬ ಜನ ಇದ್ದಾರೆ ನಿಮಗೆ ಸಹಾಯ ಮಾಡೋದಕ್ಕೆ, ಹೆಲ್ಪ್ ಮಾಡೋದಕ್ಕೆ. ಟೇಕ್ ದಟ್ ಪರ್ಸನ್ಸ್ ಹೆಲ್ಪ್. ನೀವೇ ಹೋಗಿ ಅಪ್ರೋಚ್ ಎಲ್ಲ ಮಾಡೋದಕ್ಕೆ ಹೋಗಬೇಡಿ. ಯಾಕಂತಂದ್ರೆ ಅಷ್ಟೊಂದು ಕೇಳಿಸ್ಕೊಳ್ಳುವಂಥ ಪೇಷನ್ಸ್ ನಿಮ್ಮ ವ್ಯಕ್ತಿಗೆ ಇಲ್ಲದೆ ಇರ್ಬೋದು. ಸೊ ಹಾಗಾಗಿ ಸಹಾಯ ಮಾಡೋಕ್ಕೆ ವ್ಯಕ್ತಿಗಳಿದ್ದಾರೆ, ಹೆಲ್ಪ್ನ ತಗೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಗೈಸ್.